ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಒಂದು ದಿನದ ಒಳಗೆ ಬಾಂಗ್ಲಾ ವಲಸಿಗರನ್ನ ಹೊರಹಾಕುವುದಾಗಿ ಹೇಳಲಾಗಿತ್ತು. ಅಧಿಕಾರಕ್ಕೆ ಬಂದು 2 ತಿಂಗಳಾಯಿತು. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ಒರಿಸ್ಸಾ, ಅಸ್ಸಾಂನಿಂದ ಆಗ್ನೇಯ ರಾಜ್ಯಗಳಿಂದ ಎಷ್ಟು ಮಂದಿ ಬಾಂಗ್ಲಾದೇಶೀಯರನ್ನ ಹೊರಹಾಕಲಾಗಿದೆ ಎಂಬ ಶ್ವೇತಪತ್ರ ಹೊರಡಿಸುವಂತೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ನಗರದ ಲಾಲ್ಬಾಗ್ನಲ್ಲಿರುವ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದ ವಲಸಿಗರಿಗೆ ಕಾಂಗ್ರೆಸ್ ರಕ್ಷಣೆ ನೀಡಿರುವುದೇ ಅಥವಾ ಬಿಜೆಪಿ ನೀಡಿರುವುದೇ ಎಂಬುದು ಅಂಕಿಅಂಶಗಳಿಂದ ಬಯಲಾಗುತ್ತದೆ. ಈ ಬಗ್ಗೆ ಶ್ವೇತಪತ್ರ ಹೊರಡಿಸಲು ಬಿಜೆಪಿ ನಾಯಕರು ಕೇಂದ್ರವನ್ನು ಒತ್ತಾಯಿಸಬೇಕು ಎಂದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ 10 ವರ್ಷಗಳ ಅವಧಿಯಲ್ಲಿ 83,000 ಮಂದಿ ಬಾಂಗ್ಲಾದೇಶಿಯರನ್ನು ಗುರುತಿಸಿ ಅವರನ್ನು ಹೊರಗಟ್ಟುವ ಕಾರ್ಯ ಮಾಡಿರುವ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇದನ್ನು ಬಿಜೆಪಿಯ ನಾಯಕರು ತಿಳಿಯಬೇಕು. ಕೇಂದ್ರದಲ್ಲಿ ಕಳೆದ 12 ವರ್ಷಗಳಲ್ಲಿ ಅಧಿಕಾರದಲ್ಲಿರುವ ಪ್ರಧಾನಿ ಮೋದಿಯವರ ಸರ್ಕಾರ ಈವರೆಗೆ ಹೊರಹಾಕಿದ ಬಾಂಗ್ಲಾದೇಶಿಯರ ಸಂಖ್ಯೆ ಕೇವಲ 8,000 ಮಾತ್ರ. ಈ ಬಗ್ಗೆ ಬಿಜೆಪಿಯ ನಾಯಕರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ವಿಜಯೇಂದ್ರ ಅವರಿಗೆ ತಿಳಿದಿರಬೇಕು ಎಂದವರು ಹೇಳಿದರು. ವಲಸಿಗರ ಹೆಸರಿನಲ್ಲಿ ಮುಸ್ಲಿಂ ಬಾಂಧವರು, ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡುವ ಕೆಲಸವಾಗುತ್ತಿದೆ. ನೈಜ ಮತದಾರರನ್ನು ಹೊರಗಿಡುವ ಹುನ್ನಾರ ಬಿಜೆಪಿ ನಡೆಸುತ್ತಿದೆ. ನುಸುಳುಕೋರರನ್ನು ತಡೆಯುವುದು ಕಾಂಗ್ರೆಸ್ ಕೆಲಸವೋ ಬಿಜೆಪಿಯದ್ದೋ, ರಾಜ್ಯ ಸರ್ಕಾರದ ಜವಾಬ್ದಾರಿಯೇ ಅಥವಾ ಕೇಂದ್ರದ್ದೇ ಎಂಬುದನ್ನು ಬಿಜೆಪಿ ನಾಯಕರು ತಿಳಿಸಬೇಕು ಎಂದರು. ಎಸ್ಐಆರ್ ನಡೀತಾ ಇದೆ. ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತೇಳಿ ಬಿಜೆಪಿಯವರು ನಮ್ಮ ಮೇಲೆ ಆರೋಪವನ್ನ ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು, ಹೊರದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ ಎಸ್ಐಆರ್ ನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನ ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂತ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ. ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು, ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂತಹ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು ಬಿಜೆಪಿಯ ನಾಯಕರು ತಿಳ್ಕೊಳ್ಬೇಕು, ಚರಿತ್ರೆ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷ ಆಯಿತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿ ಇದ್ದಾಗ 10 ವರ್ಷ ಇದ್ರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿ ಅವರು ಅಧಿಕಾರದಲ್ಲಿ ಇದ್ದಾರೆ. ಅವರು ಕಳಿಸಿದ್ದು ಬರೇ 8,000 ಮಂದಿ ಮಾತ್ರ. ಇದು ಬಿಜೆಪಿಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಗೊತ್ತಿರಬೇಕು, ವಿಜಯೇಂದ್ರ ಅವರಿಗೆ ಗೊತ್ತಿರಬೇಕು, ಮತ್ತು ಬಿಜೆಪಿಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದ್ರು ರಕ್ಷಣೆ ಕೊಟ್ಟಿದ್ರೆ ಅದು ನಾವು ಕೊಟ್ಟದ್ದ, ಬಿಜೆಪಿ ಅವರು ಕೊಟ್ಟದ್ದ ಅಂತ ಹೇಳುದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲ್ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ನೀವು ಏನ್ ಹೇಳಿದ್ರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದ್ರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಈಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯ್ತು. ಎಷ್ಟು ಮಂದಿ ವಲಸಿಗರನ್ನ ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದ್ರಿ? ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಪ್ಪಿ, ಶಶಿಧರ ಹೆಗ್ಡೆ, ಭಾಸ್ಕರ ಮೊಯ್ಲಿ, ನಾಗೇಂದ್ರ ಕುಮಾರ್, ಭಾಸ್ಕರ್ ರಾವ್, ಸತೀಶ್ ಪೆಂಗಲ್, ಜೇಮ್ಸ್ ಪ್ರವೀಣ್, ಆಲ್ಟನ್ ಡಿಕುಂಡ, ಇಮ್ರಾನ್, ಮನೀಶ್ ಬೋಳಾರ್, ಮನೋಜ್ ಎಂಪಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.